ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೂದಲಿನ ಸೌಂದರ್ಯಕ್ಕೆ ಕೆಲವೊಂದು ಟಿಪ್ಸ್ಗಳು. ಕೂದಲು ನಮ್ಮ ಸೌಂದರ್ಯಕ್ಕೆ ಪ್ರಮುಖವಾದ ಭಾಗವಾಗಿದೆ. ಆರೋಗ್ಯಕರ ಕೂದಲಿಗೆ ಸರಿಯಾದ ಎಣ್ಣೆ ಮತ್ತು ಸ್ವಚ್ಛತೆ ಮುಖ್ಯ. ದೈನಂದಿನ ಸರಳ ಆರೈಕೆ ಮೂಲಕ ನಾವು ಕೂದಲನ್ನು ಚೆನ್ನಾಗಿ ಕಾಪಾಡಬಹುದು. ನಿತ್ಯ ಜೀವನದಲ್ಲಿ ನಾವು ಅನುಸರಿಸಬಹುದಾದ ಸರಳ ಮತ್ತು ನೈಸರ್ಗಿಕ ಟಿಪ್ಸ್ಗಳು ಕೂದಲ ಆರೈಕೆಯಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೆಂತ್ಯ ಮತ್ತು ಕರಿಬೇವನ್ನು ಹುರಿದು ರುಬ್ಬಿ ಪುಡಿ ಮಾಡಿ ಒಂದು ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕಿ ರುಬ್ಬಿದ ಮಿಶ್ರಣ ಹಾಕಿ ಕುದಿಸಿ. ಹೀಗೆ ಮಾಡುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ತಲೆಯ ಹೊಟ್ಟು ನಿವಾರಣೆಯಾಗುವುದು. ಜೊತೆಗೆ ಕೂದಲು ಸಾಫ್ಟ್ ಆಗುತ್ತದೆ. ಉದ್ದ ಕೂದಲ ಬೆಳವಣಿಗೆಗೆ ಹೇರ್ ಆಯಿಲ್, ಮೆಂತೆ, ಈರುಳ್ಳಿ, ತೆಂಗಿನ ಎಣ್ಣೆ. ಮೆಂತೆ ಕೂದಲು ಸಾಫ್ಟ್ ಆಗುತ್ತದೆ, ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈರುಳ್ಳಿ ಕೂದಲು ಉದುರುವಿಕೆ ಕಮ್ಮಿ ಆಗುತ್ತದೆ. ಮಿಕ್ಸಿ ಜಾರಿಗೆ ಮೆಂತೆ ಮತ್ತು ಈರುಳ್ಳಿಯನ್ನು ಹಾಕಿ ಗ್ರೈಂಡ್ ಮಾಡಿ ಈ ಪೇಸ್ಟನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೆ ಕುದಿಸಿ ತಣ್ಣಗಾದ ಮೇಲೆ ಸೋಸಿ ವಾರಕ್ಕೆ 2 ರಿಂದ 3 ಬಾರಿ ಹಚ್ಚಿ ಉದ್ದ ಹಾಗೂ ದಪ್ಪ ಕೂದಲು ನಿಮ್ಮದಾಗುತ್ತದೆ. ಭೃಂಗರಾಜ ಸೊಪ್ಪನ್ನು ಅರೆದು ಬಿಸಿಲಿನಲ್ಲಿ ಒಣಗಿಸಿ ಅದು ಚೆನ್ನಾಗಿ ಒಣಗಿದ ನಂತರ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಟ್ಟು ಆ ಎಣ್ಣೆಯನ್ನು ತಲೆಗೆ ಹಚ್ಚುತ್ತಾ ಬಂದರೆ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಮೆಹಂದಿ ಎಲೆಗಳನ್ನು 2 ಬೆಟ್ಟದ ನೆಲ್ಲಿಕಾಯಿಗಳೊಡನೆ ಅರೆದು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೂದಲು ಕಪ್ಪಾಗಿಯೂ ಉದ್ದವಾಗಿಯೂ ಬೆಳೆಯುತ್ತದೆ. ಕೂದಲು ಕಪ್ಪಾಗಬೇಕಾದರೆ ಇಲ್ಲಿದೆ ಸರಳ ಉಪಾಯ. ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ ಕಾಯಿಸಿ ಜೊತೆಗೆ ಪುಡಿ ಮಾಡಿ ಇನ್ನಷ್ಟು ಬೆರೆಸಿ ಆ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆ ಕೂದಲು ಕಪ್ಪಾಗುತ್ತದೆ. ಹೊರಗೆ ಹೋಗುವಾಗ ತಲೆಗೆ ಎಣ್ಣೆ ಹಾಕಿಕೊಳ್ಳಬೇಡಿ. ಈ ರೀತಿ ಮಾಡಿದರೆ ಹೊರಗಿನ ಧೂಳು ಕೂದಲಲ್ಲಿ ಸೇರಿ ಡ್ಯಾಂಡ್ರಫ್ ಆಗುವ ಸಾಧ್ಯತೆ ಹೆಚ್ಚು. ಸಾಸಿವೆ ಎಣ್ಣೆಗೆ ಬೇವಿನ ಪೇಸ್ಟ್ ಹಾಕಿ ತಲೆಗೆ ಹಚ್ಚಿದ್ರೆ ತಲೆ ಹೊಟ್ಟು ಡ್ಯಾಂಡ್ರಫ್ ಕಡಿಮೆಯಾಗುತ್ತದೆ. ಕೆಂಪು ಬಣ್ಣದ ದಾಸವಾಳದ ಗಿಡದ ಎಲೆಗಳನ್ನು ಸಣ್ಣ ಸಣ್ಣ ಚೂರುಗಳನ್ನಾಗಿ ಕತ್ತರಿಸಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸಿ ತಣ್ಣಗಾದ ನಂತರ ಶೋಧಿಸಿ ಕೂದಲಿನ ಬುಡಕ್ಕೆ ಹಚ್ಚಿ 1 ಗಂಟೆಯ ಬಳಿಕ ಸ್ನಾನ ಮಾಡಿದರೆ ಕೂದಲು ಉದುರುವಿಕೆ ನಿಂತು ಹೋಗುತ್ತದೆ. ಮೆಹಂದಿಗೆ ಮೊಸರು ಹಾಗೂ ನೆಲ್ಲಿಕಾಯಿ ಪುಡಿ ಬೆರೆಸಿ ಕಲಸಿ 1 ಗಂಟೆಯ ನಂತರ ಹಚ್ಚಿಕೊಳ್ಳಿ. 10 ನಿಮಿಷ ಬಿಟ್ಟು ಸ್ನಾನ ಮಾಡಿದರೆ ಕೂದಲಿಗೆ ಉತ್ತಮ ಕಂಡೀಷನರ್ನಂತೆ ಕೆಲಸ ಮಾಡುತ್ತದೆ. ಇದನ್ನೇ ಸುಮಾರು 4 ರಿಂದ 5 ಗಂಟೆಗಳ ಕಾಲ ನೆನೆಸಿ ಹಚ್ಚಿಕೊಂಡು 10 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದರೆ ನಿಮ್ಮ ಬಿಳಿ ಕೂದಲು ಬಂಗಾರದ ಬಣ್ಣಕ್ಕೆ ತಿರುಗಿ ನಿಮ್ಮ ಅಂದವನ್ನು ಹೆಚ್ಚಿಸುತ್ತದೆ. ಮೆಹಂದಿ ಸೊಪ್ಪನ್ನು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಅರೆದು ಅದಕ್ಕೆ 1 ಕರ್ಪೂರವನ್ನು ಬೆರೆಸಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿ ಹೇನಿನ ಸಮಸ್ಯೆಯೊಂದಿಗೆ ಸೀರುಗಳು ನಾಶವಾಗುತ್ತವೆ. ಹರಳೆಣ್ಣೆ ಕೂದಲಿನ ಬೆಳವಣಿಗೆಗೆ ಮತ್ತು ನೆತ್ತಿಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಹರಳೆಣ್ಣೆಯನ್ನು ನೆತ್ತಿಗೆ ಮಸಾಜ್ ಮಾಡುವುದರಿಂದ ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ. ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತದೆ. ಕೂದಲನ್ನು ತಪ್ಪದೆ ದಿನಕ್ಕೆ 2 ಬಾರಿ ಬಾಚಿಕೊಳ್ಳಬೇಕು. ತಲೆ ಒರೆಸಿಕೊಳ್ಳುವ ವಸ್ತ್ರಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಪ್ರತಿ ರಾತ್ರಿ 7 ರಿಂದ 9 ಗಂಟೆ ಗುಣಮಟ್ಟ ನಿದ್ರೆ ಮಾಡಿ. 1 ಬಟ್ಟಲು ಗರಿಕೆ ಹುಲ್ಲಿನ ರಸ, 1 ಬಟ್ಟಲು ಶುದ್ಧ ಕೊಬ್ಬರಿ ಎಣ್ಣೆ ಎರಡನ್ನೂ ಬೆರೆಸಿ ತಲೆ ಕೂದಲಿಗೆ ಹಚ್ಚಿ 1 ಗಂಟೆಯ ನಂತರ ಕೂದಲನ್ನು ತೊಳೆಯುವುದರಿಂದ ನೆತ್ತಿಯ ಕಾಯಿಲೆಗಳು, ಡ್ಯಾಂಡ್ರಫ್ ಹಗೂರ ಮಾಯವಾಗುತ್ತದೆ. ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತದೆ. ವಾರಕ್ಕೊಮ್ಮೆ ಅಥವಾ 2 ಬಾರಿ ಹರಳೆಣ್ಣೆಯನ್ನು ಕೂದಲಿಗೆ ಹಚ್ಚಿ 2 ಗಂಟೆಯ ನಂತರ ಸ್ನಾನ ಮಾಡಿದರೆ ಒರಟು ಕೂದಲು ಮೃದುವಾಗುತ್ತದೆ. ಹೇರ್ ಫಾಲ್ ಕಡಿಮೆ ಮಾಡಿ ಉದ್ದ ಕೂದಲ ಬೆಳವಣಿಗೆಗೆ ಅಕ್ಕಿ ತೊಳೆದ ನೀರನ್ನು ಶಾಂಪೂ ರೀತಿ ಬಳಸಿ ವಾರಕ್ಕೆ 2 ಬಾರಿ ಈರುಳ್ಳಿ ರಸ ನೆತ್ತಿಗೆ ಹಚ್ಚಿ ದಿನಕ್ಕೆ 5 ಬಾದಾಮಿ ತಿನ್ನಿ. ವಾರಕ್ಕೊಮ್ಮೆ ಮೊಟ್ಟೆ ತಲೆಗೆ ಹಾಕಿ ಸ್ನಾನ ಮಾಡಿ. ಕೂದಲಿಗೆ ಮೆಹಂದಿ ಹಚ್ಚಿದ ನಂತರ ಯಾವುದೇ ಶಾಂಪೂ ಅಥವಾ ಸೋಪನ್ನು ಬಳಸಬೇಡಿ.
ಮಾರನೆಯ ದಿನ ಶಾಂಪೂ ಬಳಸಿ ಕೂದಲನ್ನು ಚೆನ್ನಾಗಿ ತೊಳೆಯಿರಿ. ಕೂದಲು ಒಣಗಿದಾಗ ಎಣ್ಣೆಯನ್ನು ಹಚ್ಚಿ. ಕಾಫಿ, ಚಹಾ, ಐಸ್ ಕ್ರೀಮ್ ಮತ್ತು ತಂಪು ಪಾನೀಯಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ತಲೆ ಕೂದಲು ಸೊಂಪಾಗಿ ಬೆಳೆಯುವುದು ಸಾಧ್ಯವಾಗುವುದಿಲ್ಲ. ಲಿಂಬೆಕಾಯಿ ಹರಳೆಣ್ಣೆ ಬಳಸುವುದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಕಪ್ಪಗೆ ಗುಂಗುರಾಗಿ ತಿರುಗುತ್ತದೆ. ಮೆಂತ್ಯೆ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತಲೆ ಕೂದಲಿನ ಬುಡಕ್ಕೆ ಹಚ್ಚಿ 1 ಗಂಟೆ ಹಾಗೆ ಬಿಡಿ. ನಂತರ ಶಾಂಪೂ ಹಾಕಿ ತೊಳೆಯಿರಿ. ವಾರಕ್ಕೆ 2 ಸಲ ಹೀಗೆ ಮಾಡುವುದರಿಂದ ತಲೆಯಲ್ಲಿರುವ ಡ್ಯಾಂಡ್ರಫ್ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಎಳ್ಳೆಣ್ಣೆಯನ್ನು ಬೆಚ್ಚಗೆ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚಿ 1 ಗಂಟೆಯ ನಂತರ ಕೂದಲು ವಾಶ್ ಮಾಡಿ. ಕೂದಲು ಸೊಂಪಾಗಿ ಕಪ್ಪಾಗಿ ಹಾಗೂ ಕಾಂತಿಯುಕ್ತವಾಗಿ ಬೆಳೆಯುತ್ತದೆ. ಅತಿ ಚಿಟ್ಟಿನ ಕೂದಲಿರುವವರು ದಿನ ಬಿಟ್ಟು ದಿನ ಅತ್ಯವಶ್ಯಕವಾಗಿ ಕೂದಲು ವಾಶ್ ಮಾಡಿ ಕೂದಲನ್ನು ಒಣಗಿಸಿಕೊಳ್ಳಬೇಕು. ತೇವಾಂಶ ಇದ್ದರೆ ಕೆಟ್ಟ ವಾಸನೆ ಬರುತ್ತದೆ. ಬೇಯಿಸಿದ ಕಡಲೆಕಾಯಿ ತಿಂದರೆ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಕೂದಲನ್ನು ಬಾಚಿ ಯಾವುದಾದರೂ ಕೇಶ ವಿನ್ಯಾಸವನ್ನು ಅಳವಡಿಸುವುದಾದರೆ ಎಣ್ಣೆ ಹಚ್ಚಿ ಕೊಂಚ ನೀರು ಸಿಂಪಡಿಸಿಕೊಂಡು ಕೇಶ ವಿನ್ಯಾಸವನ್ನು ಅಳವಡಿಸಿಕೊಂಡರೆ ಬಹಳ ಹೊತ್ತು ಕೂದಲು ಕೆದರದೆ ಉಳಿಯುತ್ತದೆ. ಗಟ್ಟಿ ಮೊಸರಿನಿಂದ ತಲೆ ಕೂದಲು ವಾಶ್ ಮಾಡುವುದರಿಂದ ಕೂದಲನ್ನು ಅತಿ ಬಿರುಸಾಗುವುದರಿಂದಲೂ ಹೊಟ್ಟು ಹೊರಬರುವುದರಿಂದಲೂ ಕೂದಲಿನ ತುದಿ ಒಡೆಯುವುದನ್ನು ತಡೆಯಬಹುದು. ಮೆಂತ್ಯದೊಂದಿಗೆ ಹೆಸರು ಸೇರಿಸಿ 1 ದಿನ ಪೂರ್ತಿ ನೀರಿನಲ್ಲಿ ನೆನೆಸಿ ನಂತರ ಅದಕ್ಕೆ ಸ್ವಲ್ಪ ಮೊಸರು ಹಾಗೂ 1-2 ಹನಿ ಲಿಂಬೆ ರಸವನ್ನು ಮಿಶ್ರಣ ಮಾಡಿ ವಾರಕ್ಕೊಮ್ಮೆ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ತಲೆಹೊಟ್ಟು ಮಾಯವಾಗುತ್ತದೆ. ಕೂದಲು ಉದುರುತ್ತಿದ್ದರೆ 1 ಬಟ್ಟಲು ತೆಂಗಿನ ಹಾಲಿಗೆ ಲಿಂಬೆ ರಸವನ್ನು ಹಿಂಡಿ ತಲೆಗೆ ಮಿಶ್ರಣವನ್ನು ಚೆನ್ನಾಗಿ ತಿಕ್ಕಿ 2 ಗಂಟೆಗಳ ನಂತರ ಕೂದಲು ವಾಶ್ ಮಾಡಿ ವಾರಕ್ಕೊಮ್ಮೆ 6 ತಿಂಗಳು ಮಾಡಿ. ಆಗ ಕೂದಲು ಉದುರುವುದು ನಿಂತು ಸೊಂಪಾಗಿ ಬೆಳೆಯುತ್ತದೆ. ಮಲಗುವಾಗ ತಲೆದಿಂಬು ಬಳಸಬೇಡಿ. ಇದರಿಂದ ಅನೇಕ ರೋಗಗಳಿಂದ ದೂರವಿರಬಹುದು. ಮೈ, ಕೈ, ಕುತ್ತಿಗೆ ನೋವು ಇರದು. ಕೂದಲು ಬೆಳ್ಳಗಾಗುವುದಿಲ್ಲ. ಅಷ್ಟೇ ಯಾಕೆ ಬಹುಕಾಲ ತಾರುಣ್ಯವನ್ನು ಕಾಪಾಡಿಕೊಳ್ಳಬಹುದು. ಕೊಬ್ಬರಿ ಎಣ್ಣೆಗಿಂತ ಎಳ್ಳೆಣ್ಣೆ, ಹರಳೆಣ್ಣೆಯನ್ನು ವಾರಕ್ಕೆ 2 ಬಾರಿ ತಲೆಗೆ ಹಚ್ಚಿ ಕೂದಲು ವಾಶ್ ಮಾಡುವುದು ಒಳ್ಳೆಯದು. ತಲೆಯ ಚರ್ಮಕ್ಕೆ ತಾಕದಂತೆ ಮೇಲಿನ ಕೂದಲನ್ನು ಬಾಚುವುದರಿಂದ ಜಿಡ್ಡಿನ ಕೂದಲಿನ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ತಲೆಯ ಹೇನನ್ನು ತೆಗೆಯಲು 4 ಚಮಚ ನಿಂಬೆ ರಸಕ್ಕೆ 4 ಚಮಚ ಶುಂಠಿ ರಸ ಸೇರಿಸಿ ಕೂದಲು ನೆತ್ತಿಗೆ ರಾತ್ರಿ ಮಲಗುವಾಗ ಹಚ್ಚಿ ತಲೆಗೊಂದು ಬಟ್ಟೆ ಸುತ್ತಿ ಮಲಗಿ ಬೆಳಿಗ್ಗೆ ಸ್ವಚ್ಛವಾಗಿ ತಲೆ ತೊಳೆದುಕೊಳ್ಳಿ. ಇದೇ ರೀತಿ ವಾರಕ್ಕೊಮ್ಮೆ ಮಾಡಿದರೆ ತಲೆಯಲ್ಲಿ ಹೇನು ಮಾಯವಾಗಿ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಶುಷ್ಕವಾದ ಒಣ ಕೂದಲನ್ನು ಬಿಸಿಲಿನಿಂದ, ಗಾಳಿಯಿಂದ, ಗಡಸು ನೀರಿನಿಂದ, ಧೂಳಿನಿಂದ ರಕ್ಷಿಸಿಕೊಳ್ಳಬೇಕು. ಬಾಳೆಹಣ್ಣಿನ ಸಿಪ್ಪೆ ಎಸೆಯಬೇಡಿ. ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ತೆಂಗಿನ ಎಣ್ಣೆಗೆ ಬೆರೆಸಿ ಕುದಿಸಿ ಶೋಧಿಸಿ ಇಟ್ಟುಕೊಂಡು ಪ್ರತಿನಿತ್ಯ ತಲೆ ಬಾಚಿಕೊಳ್ಳುವ ಮುನ್ನ ಒಂದಿಷ್ಟು ನೆತ್ತಿಗೆ ಕೂದಲಿನ ಬುಡಕ್ಕೆ ಹಚ್ಚಿಕೊಳ್ಳಿ. ಇದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಮೆಹಂದಿ ಪುಡಿಗೆ ಪಲಾವ್ ಎಲೆ ಹಾಕಿ ನೀರಿನಲ್ಲಿ ಕುದಿಸಿ ತಲೆಗೆ ಹಚ್ಚಿದ್ರೆ ಬಿಳಿ ಕೂದಲು ಕಪ್ಪಾಗುತ್ತೆ. ನಿಮ್ಮ ಕೂದಲು ಉದುರುವ ಸಮಸ್ಯೆಗೆ ಮೂಲ ಕಾರಣ ನಿಮ್ಮ ತಲೆ ಹೊಟ್ಟು. ಅದಕ್ಕೆ ತಲೆ ತೊಳೆದುಕೊಂಡು ನಂತರ ಲಿಂಬೆ ರಸವನ್ನು ನೆತ್ತಿಗೆ ತಿಕ್ಕಿ 5 ನಿಮಿಷ ಬಿಟ್ಟು ಪುನಃ ತಲೆ ತೊಳೆದುಕೊಳ್ಳಿ. ಕೂದಲಿಗೆ ಹೆಚ್ಚಾಗಿ ಎಣ್ಣೆ ಹಚ್ಚಬೇಡಿ. ಕರಿಬೇವಿನ ಪೇಸ್ಟ್ ತಲೆಗೆ ಹಚ್ಚಿದರೆ ಕೂದಲು ಉದ್ದ ಬೆಳೆಯುತ್ತದೆ. ಮೊಟ್ಟೆ 2 ಚಮಚ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಬೇರುಗಳಿಂದ ತುದಿವರೆಗೂ ಹಚ್ಚಿ 15 ನಿಮಿಷ ನಂತರ ಕೂದಲು ವಾಶ್ ಮಾಡಿ ಕೂದಲು ಮೃದು ಬಲಿಷ್ಠವಾಗುತ್ತದೆ. ಪ್ರತಿದಿನ 1 ತಿಂಗಳು ರಾತ್ರಿ ನೆನೆಸಿಟ್ಟ ಬಾದಾಮಿ ಸಿಪ್ಪೆ ಸುಲಿದು ತಿಂದರೆ ನಿಮ್ಮ ಸ್ಕಿನ್ ಹಾಗೂ ಕೂದಲಿಗೆ ತುಂಬ ಒಳ್ಳೆಯದು. ಮೊಟ್ಟೆ 3 ಚಮಚ ಮೊಸರು ಮಿಕ್ಸ್ ಮಾಡಿ ತಲೆ ಕೂದಲಿಗೆ ಹಚ್ಚಿ 15 ನಿಮಿಷ ಬಿಟ್ಟು ಮೈಲ್ಡ್ ಶಾಂಪೂ ಬಳಸಿ ಕೂದಲು ವಾಶ್ ಮಾಡಿ ಕೂದಲು ಬಲವಾಗಿ ಉದುರುವಿಕೆ ಕಡಿಮೆಯಾಗುತ್ತದೆ.
ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.